ಯಾ ಸಿ ಬಿಳಿ ಆನೆ ಮೇಲೆ ಒಂದು ಸಣ್ಣ ಬ್ಲ್ಯಾಕ್ ಡಾಟ್ ಕೂಡ ಇರಬಾರ್ದು. ಇಟ್ ಶುಡ್ ಬಿ ಮಿಲ್ಕಿ ವೈಟ್. ಓಕೆ, ಅಂಡ್ ಅದ್ರ ಜೊತೆ ಈ ಬ್ಯೂಟಿಷಿಯನ್ ಡೈಟಿಷಿಯನ್ ಬರ್ತಿದಾರಲ್ವಾ, ಬಿಕಾಸ್ ಯು ನೋ ಆರ್ ಇಂಡಿಯನ್ ಕ್ಲೈಮೇಟ್ ಅಲ್ವಾ, ಬಿಸಿಲು ಇರುತ್ತೆ, ಸಡನ್ ಆಗಿ ಮಳೆ ಬರೋಕ್ ಶುರು ಆಗುತ್ತೆ. ಓಕೆ, ಅಂಡ್ ದ ಫುಡ್, ನಮ್ ಇಂಡಿಯನ್ ಸ್ಪೈಸಸ್ ಆರ್ ಫೇಮಸ್ ಅಕ್ರಾಸ್ ದ ವರ್ಲ್ಡ್, ಯು ನೋ ದಟ್. ಅದೆಲ್ಲ ಓಕೆ ತಾನೆ. ಆಮೇಲೆ ಖಾರ ತಿಂದು ಹೊಟ್ಟೆ ಕೆಟ್ಟು, ಓ ಮೈ ಗಾಡ್, ಐ ಕಾಂಟ್ ಇವನ್ ಇಮ್ಯಾಜಿನ್ ದಟ್. ಮದುವೆ ಮನೇಲಿ ಈ ತರ ಆಗ್ಬಿಟ್ರೆ ಅಷ್ಟೇ. ಆಮೇಲೆ ಯಾ ಓಕೆ. ಹರ್ಷ, ಹಾಯ್ ದಾದಾ. ಲಿಸನ್, ಇದಿಷ್ಟು ಡೀಟೇಲ್ಸ್ ಮೇಲ್ ಮಾಡಿ, ಅಲ್ಲಿ ಗೆಟ್ ಬ್ಯಾಕ್ ಟು ಯು. ಯಾ ಬಾಯ್. ಅರೆ ಪರವಾಗಿಲ್ಲ, ಮಾತಾಡ್ಬೋದಿತ್ತು. ನೋ ಇಟ್ಸ್ ಓಕೆ ದಾದಾ. ಸರಿ, ನಿನ್ನ ಕ್ರಾಂತಿಕಾರಿ ಪರಿಕಲ್ಪನೆ ಸರಿಯಾಗಿ ಕಾರ್ಯರೂಪಕ್ಕೆ ಬರ್ತಿದ್ಯಾ? 5 ಕೋಟಿ ಸಾಕಾ ಅಥವಾ ಇನ್ನೂ ಬೇಕಾ? ನೋ ದಾದಾ, ಸದ್ಯಕ್ಕೆ ಸಾಕು. ಮುಂದೆ ಮೇಂಟೆನೆನ್ಸ್ ಖರ್ಚಿಗೆ ಸ್ವಲ್ಪ ಬೇಕಾಗ್ಬೋದು. ಐ ಲೆಟ್ ಯು ನೋ. ಸರಿ, ಸುಮ್ಮನೆ ಕುತೂಹಲ ಕೇಳ್ತಾ ಇದ್ದೀನಿ, ನಿನ್ನ ಪರಿಕಲ್ಪನೆ ಏನು? 5 ಕೋಟಿ ಬಂಡವಾಳ ಅಂತಂದ್ರೆ ದೊಡ್ಡದಾಗೇ ಇರಬೇಕು ಅಲ್ವಾ? ನೋ ದಾದಾ, ನನ್ನಿಂದ ವಿಷಯ ತಿಳ್ಕೋಬೇಕು ಅಂತ ಪ್ರಶ್ನೆ ಕೇಳ್ತಿದ್ರಲ್ವಾ? ನೋ ಚಾನ್ಸ್. ಬಟ್ ಒನ್ ಥಿಂಗ್ ಫಾರ್ ಶ್ಯೂರ್ ದಾದಾ, ಐ ವೋಂಟ್ ಡಿಸಪಾಯಿಂಟ್ ಯು. ಇಟ್ಸ್ ಅ ಪ್ರಾಮಿಸ್. ಆಲ್ ದ ಬೆಸ್ಟ್ ರಾಜ. ಥ್ಯಾಂಕ್ ಯು. ಗಂಗಾಧರು ಮದುವೆಗೆ ಬರ್ಬೇಕಂತ ಕೇಳ್ದ. ನಾನು ಯಾಕೆ ಹೇಳ್ತಾ ಬರಲೇಬೇಕು ಅಂತ ಹೇಳಿದ್ದೀನಿ ಅಣ್ಣ. ಸರಿ, ಮತ್ತೆ ಸುಬ್ಬು, ಬಸ್ನಲ್ಲಿ ಎಲ್ಲ ಕರೆಕ್ಟಾಗಿ ಇಟ್ಬಿಡ್ಬೇಕು. ಮುಂದ್ಗಡೆ ಇಟ್ಕೋಬೇಡ ಬಿಡು. ವೀಣಾ, ಬಂದೇಕ? ಅನು, ಇದು ತಗೊಂಬ. ಏನ್ ಚೆಕ್ಕೆ ಇದು? ಚಂದನ. ಇದನ್ನ ಮೈಗೆ ಹಚ್ಕೊಂಡ್ರೆ ಮೈ ತಂಪಾಗಿರುತ್ತೆ ಅಂತ ನಮ್ಮ ಅತ್ತೆ ಹೇಳ್ತಾ ಇದ್ರು, ಅಲ್ವಾ ಅಕ್ಕ? ತಂಪಾಗಿರ್ಬೇಕಾ? ಯಾಕೆ? ವೀಣಾ, ಕೊಡಿಲಿ. ಬ್ಯಾಗ್ ಎಲ್ಲ ಸರಿಗಿದೆಯಾ ನೋಡ್ಕೊ. ಸುಬ್ಬು, ನಾಳೆ ಎಲ್ಲರೂ ಕರೆಕ್ಟ್ ಟೈಮ್ಗೆ ಇಲ್ಲಿಗೆ ಬರಬೇಕು. ಲೇಟ್ ಮಾಡಿದ್ರೆ ಕಷ್ಟ ಆಗುತ್ತೆ. ಎಲ್ಲರಿಗೂ ಒಂದ್ಸರಿ ಫೋನ್ ಮಾಡು. ಎಲ್ರಿಗೂ ಹೇಳಿದೆ ಕಣೆ. ಸುಬ್ಬು, ಹೇಳ್ತಾ ಇಲ್ವಾ? ಫೋನ್ ಮಾಡು. ಫೋನ್ ಕೊಡಿಲಿ. ಬಾವಾ, ನೀವು ಸ್ವಲ್ಪ ಬಸ್ ನಿಲ್ಸೋ ಜಾಗ ಸರಿಗಿದೆ ನೋಡ್ಕೊಂಡ್ ಬನ್ನಿ. ಏನು ಬಸ್ ನಿಲ್ಸೋ ಜಾಗನ? ಅಯ್ಯೋ, ಒಟಾರ್ದವ್ರು ಕಸನ ಎಲ್ಲಿ ಅಂದ್ರಲ್ಲಿ ಹಾಕ್ಬಿಡ್ತಾರೆ. ಅದಕ್ಕೆ ರೀ, ಅಮ್ಮ ಮಗಳೇನು ಮಾತಾಡ್ಬೇಕಂತ ಎದ್ದೋಗ್ರಿ. ಸರಿ ಅತ್ಲೆ, ಹೋಗ್ಬಿಟ್ಟು ಬರ್ತೀನಿ. ಊರೊಬ್ರು. ವೀಣಾ, ರಜನಿ ಹತ್ರ ಬ್ಲೌಸ್ ಕೊಟ್ಟಿದೆ, ಆಗಿದೆ ಅಂತ ಒಂದ್ ಸ್ವಲ್ಪ ನೋಡ್ಕೊಂಬಾ. ಸರಿ ಅಕ್ಕ. ಇದ್ಯಾಕಮ್ಮ ಎಲ್ರನ್ನೂ ಹೊರ ಕಳಿಸಿ ಬಾಗ್ಲ ಹಾಕ್ತಿದ್ಯಾ? ಅದು ಇದು ಒಂದು ಶಾಸ್ತ್ರನೇ. ಮದ್ವೆಗೆ ಮುಂಚೆ ಮಗಳನ್ನ ತಯಾರು ಮಾಡೋದು. ತಯಾರು ಮಾಡೋದ? ಏನಮ್ಮ ಹೇಳ್ತಿದ್ಯಾ? ಎಲ್ಲದಕ್ಕೂ ಪ್ರಶ್ನೆ ಮಾಡಬೇಡ. ಮದ್ವೆ ಅಂದಮೇಲೆ ಕೆಲವು ವಿಷಯಗಳು ಅದರಲ್ಲೇ ಇರುತ್ತೆ. ಈ ಶಾಸ್ತ್ರ ಸಂಪ್ರದಾಯ ಮೀರಿ ಗಂಡ ಹೆಂಡತಿ ಒಟ್ಟಿಗೆ ಬಾಳೋದು ಮುಖ್ಯ. ಒಟ್ಟಿಗೆ ಬಾಳ್ದೆ ಇನ್ನೇನಮ್ಮ ಮಾಡ್ತಾರೆ? ನೀನ್ ಯಾಕೆ ನನಗಿದನ್ನೆಲ್ಲ ಹೇಳ್ತಿದ್ಯಾ? ಆರ್ಯ ಸರು ನಿನಗಿಂತ ದೊಡ್ಡವರು, ಅವರು ಚೆನ್ನಾಗಿ ನೋಡ್ಕೋತಾರೆ. ಆದ್ರೂ ಅಮ್ಮ ಆಗಿ ನಾನು ಹೇಳ್ಬೇಕಲ್ವಾ, ಮದ್ವೆ ಅಂದ್ರೆ ಬರೀ ತಾಳಿ ಕಾಲುಂಗ್ರ ಅರ್ಶಿನ ಕುಂಕುಮ ಮಾತ್ರ ಅಲ್ಲ.
ಇದೊಂದು ಸಂಬಂಧ. ಗೊತ್ತು. ಏನೇ ಗೊತ್ತು ನಿನ್ಗೆ? ನಾನು ಹೇಳ್ತಿರೋದೇ ಬೇರೆ. ಬೇರೆನಾ? ಅಂದ್ರೆ ಸಂಬಂಧ ಅಂದ್ರೆ ಬರೀ ಭಾವನೆ ಅಲ್ಲ ಕಣೆ, ಸಂಬಂಧ ಅಂದ್ರೆ ಗಂಡ ಹೆಂಡತಿ ಇಬ್ರು ಒಂದೇ ಅಂತ, ಒಂದೇ ತರ ಯೋಚಿಸೋದು, ಒಂದೇ ತರ ನಿರ್ಧಾರ ತಗೊಳ್ಳೋದು. ಅಂದ್ರೆ ಇನ್ನೂ ಒಂದಾಗೋದಿದೆಯಲ್ಲ. ಹೌದು ಇದೆ. ಏನು ನಗ್ತಿದ್ಯಾ? ಅಮ್ಮ, ನೀನ್ ಇದನ್ನೆಲ್ಲ ಹೇಳೋದಕ್ಕೆ ಚಂದನದ ನೆಪ ಬೇಡ. ನಾನು ಆರ್ಯ ಸರ್ ಇಬ್ರು ಒಂದೇ. ನಾವಿಬ್ರು ಒಂದೇ ತರ ಯೋಚನೆ ಮಾಡ್ತೀವಿ. ಅದ್ರ ಬಗ್ಗೆ ನೀನೇನು ಟೆನ್ಷನ್ ಮಾಡ್ಕೋಬೇಡ. ಒಂದೇ ತರ ಯೋಚನೆ ಮಾಡೋದಲ್ಲ ಅನ್ನು. ಅಮ್ಮ ರಿಲ್ಯಾಕ್ಸ್ ಅಮ್ಮ, ಸಮಾಧಾನ ಮಾಡ್ಕೊ. ಪರಸ್ಪರ ಪ್ರೀತಿನ ಒಪ್ಪದ್ಮೇಲೆ ಪ್ರೀತಿಯಿಂದ ಒಂದಾಗೋದಕ್ಕೆ ಯಾವ ಭಯ ಅಮ್ಮ? ನನಗೆ ಯಾವ ಭಯನೂ ಇಲ್ಲ. ನೀನು ನನ್ನ ಬಗ್ಗೆ ಯೋಚನೆ ಮಾಡಬೇಡ. ಮನಸ್ಸುಗಳು ಒಂದಾದ್ರೂ ದೇಹಗಳು ಒಂದಾಗದೇ ಇರೋ ಸಂಬಂಧಗಳು ಇದಾವೆ. ಆರ್ಯ ಸರ್ ನನ್ನ ಗಂಡ ಆದ್ರು ಮೊದಲಿಗೆ ನನ್ನ ಗೆಳೆಯ ಅಮ್ಮ. ಗೆಳೆಯಂಗಿಂತ ಅರ್ಥ ಮಾಡ್ಕೊಳ್ಳೋರು ಇನ್ಯಾರು ಸಿಗ್ತಾರೆ ಹೇಳು? ನನ್ನ ಮಗಳು ಜಾಣೆ. ನಾನು ಹೇಳ್ಬೇಕು ಅನ್ಕೊಂಡಿದ್ದನ್ನ ನೀನೇ ಹೇಳ್ಬಿಟ್ಟೆ ಅನ್ನು. ಬಸ್ ಬಂತು. ರೆಡಿ ಅಮ್ಮ, ನಾವು ರೆಡಿ. ಬಸ್ ಬಂತು ಅಮ್ಮ, ಬೇಗ ಬನ್ನಿ, ಬಸ್ ಬಂತು. ರೋಹಿಣಿ ಆಂಟಿ ಬೇಗ ಬನ್ನಿ, ಬಸ್ ಬಂತು. ಯಾಕೆ ಕಿರ್ಸ್ತಾ ಇದೀಯಾ? ಬಸ್ ತಾನೇ ಬಂದಿರೋದು. ಏನೋ ಭಗವಂತನೇ ಇಳಿದು ಬಂದವ್ರ ತರ ಆಡ್ತಾ ಇದೆಯಲ್ಲ. ಓವರ್ ಆಗಿ ಆಡ್ಬೇಡ. ಒಂದು ಮಾತು ನೆನ್ಪಿಟ್ಕೋ, ಹೆಣ್ಣು ಮಕ್ಕಳಿಗೆ ಸ್ವಲ್ಪ ನಯ ನಾಜೂಕು ಇರ್ಬೇಕು. ಸರಿ ಮಾವ, ಎಲ್ರೂ ಬನ್ನಿ, ಬಸ್ ಬಂತು. ಓಕೆನಾ ಮಾವ? ನಡಿಯ. ಇವಳಿಗೂ ಹಿಂಗೆ ಕೋಟ್ಯಾಧೀಶ್ವರ ಸಿಗ್ತಾನೆ ಅಂತ ಅಂದ್ಕೊಂಡಿದ್ದಾಳೆ. ನಮ್ಮೂರಿನ ಕೊಬ್ಬರಿ ಮಂಡಿ ಕೋದಂಡಂಗ್ ಗಂಟ್ ಹಾಕ್ಲಿಲ್ಲ. ನೋಡ್ತಾ ಇರು. ನಮ್ಮ ವಟಾರದಲ್ಲಿ ಎಲ್ರೂ ನೋಡಿ ಎಷ್ಟು ದಿನ ಆಗಿತ್ತು. ಎಲ್ರೂ ಒಂದೇ ವಟಾರದಲ್ಲಿ ಇದ್ರು, ಒಬ್ಬೊಬ್ಬದು ಒಂದೊಂದು ಟೈಮಿಂಗು. ನಾವೇನ್ ರಘುಪತಿ ಹತ್ರ ಖಾಲಿ ಕೂತಿರ್ತೀವ? ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ನೋಡ್ಕೊಂಡ್ ಕೂತಿರಕ್ಕೆ. ಹಲೋ, ಏನೋ ನನ್ ಬಗ್ಗೆನೇ ಮಾತಾಡ್ದಂಗಿತ್ತು. ಏನಿಲ್ಲ ರಘುಪತಿ ಅವ್ರೆ, ರಘುಪತಿ ಅವರು ಮದುವೆಗೆ ಎಷ್ಟು ಚೆನ್ನಾಗಿ ರೆಡಿ ಆಗೋರು ನೋಡು ಅಂತ ಹೇಳ್ತಾ ಇದ್ವಿ ಅಷ್ಟೇ ಅಲ್ವೇ? ಹಾ, ಮರ್ಯಾದೆ ಮರ್ಯಾದೆ. ಅಣ್ಣ ನಾ ರೆಡಿ, ಹೊರಡೋಣವಾ? ಹಿರೇ ರಜನಿ, ಇನ್ನು ಹುಡುಗಿ ಮನೆಯವರೇ ಬಂದಿಲ್ಲ. ನಿನ್ಗೇನು ಅರ್ಜೆಂಟಾ? ನಾವು ರೆಡಿ, ಬಂದ್ವಿ. ಅನು, ಎಲ್ರಿಗೂ ನಮಸ್ಕಾರ ಮಾಡಮ್ಮ. ಅರೆ ಎಷ್ಟು ಚೆನ್ನಾಗಿ ಕಾಣ್ತಿದೀಯಮ್ಮ. ನೀನ್ ಇಲ್ಲಿಂದ ಹೊರಡುವಾಗ್ಲೇ ನಿನಗೆ ದೃಷ್ಟಿ ತೆಗಿಬೇಕು. ದೃಷ್ಟಿ ತೆಗಿಯೋರು, ಫೋಟೋ ತೆಗೆಸ್ಕೊಳ್ಳೋರು ಎಲ್ಲ ಈಗಲೇ ತೆಗೆಸ್ಕೊಂಡ್ಬಿಡಿ. ಆಮೇಲೆ ನಮ್ಮನ್ನು ಯಾರಿಗೂ ಸಿಗಲ್ಲ.
ಹಾಗೆಲ್ಲ ಏನಿಲ್ಲ. ನನ್ನ ಮಗಳು ಗಾಳಿಪಟದ ಥರ ಎಷ್ಟೇ ಮೇಲಕ್ಕೆ ಹೋದ್ರೂ ಸೂತ್ರ ಮರೆಯಲ್ಲ ಅಲ್ವಾ ಬಂಗಾರ? ಅಣ್ಣ ಇಷ್ಟು ದಿನ ಮಗಳು ಗಾಳಿಪಟನೇ ಆಗಿದ್ಲು, ಆದ್ರೆ ಇನ್ ಮುಂದೆ ಗಾಳಿಪಟ ಅಲ್ಲ, ಏರೋಪ್ಲೈನು. ವಟಾರದಲ್ಲಿ ಇಳಿಯಕ್ಕೆ ಜಾಗನೇ ಇರಲ್ಲ. ಅವ್ರು ಹೇಳ್ತಾ ಇರೋದು ನಿಜಾನೇ. ಒಂದು ಸಾಮಾನ್ಯದ ಮನೆಗೆ ಸೊಸೆಯಾಗಿ ಬಂದೋಳು ನಾನೇ ನಮ್ಮ ತವ್ರ ಮನೆಗೆ ಹೋಗಿ ಎಷ್ಟೋ ವರ್ಷಗಳಾಗೋಯ್ತು. ಇನ್ನು ವರ್ಧನ್ ಮನೆತನ ಅಂದ್ರೆ ಸುಮ್ಮನೆನಾ? ಅನು, ಅಲ್ಲಿಗೆ ಹೋದ್ಮೇಲೆ ನಮ್ಮನ್ನೆಲ್ಲ ಮರಿಬೇಡಮ್ಮ. ಅಯ್ಯೋ ಇಲ್ಲ ಆಂಟಿ. ಅನು ಮತ್ತೆ ರಮ್ಯಾ ಟೆರೆಸ್ ಮೇಲೆ ಕುತ್ಕೊಂಡು ಮಾತಾಡ್ತಿರುವಾಗ ಪುಷ್ಪಕ್ಕ ಅನು ಅನು ಅಂತ ಕೂಗ್ತಿದ್ರು. ಆದ್ರೆ ಇನ್ಮೇಲೆ ಆ ಸದ್ದು ಈ ವಟಾರದಲ್ಲಿ ಕೇಳೋದೇ ಇಲ್ಲ. ಒಂದಿನೂ ನಮ್ಮನ್ನು ಯಾರ ಹತ್ರನೂ ಜಗಳ ಮಾಡಲಿಲ್ಲ, ಯಾರ ಬಗ್ಗೆನೂ ತಪ್ಪಾಗಿ ಮಾತಾಡಲಿಲ್ಲ. ಇಂಥ ಮಗಳು ಹುಟ್ಟಬೇಕಾದ್ರೆ ಪುಷ್ಪಕ್ಕ ಸುಬ್ಬಣ್ಣ ಪುಣ್ಯ ಮಾಡಿರ್ಬೇಕು. ನಾವುಗಳೇ ಅನು ಬಗ್ಗೆ ಅವಾಗ ಅವಾಗ ಕೆಟ್ಟದಾಗ ಮಾತಾಡ್ಕೊಂಡಿದೀವಿ. ರೋಹಿಣಿ, ನಾವೆಲ್ಲ ಸೇರಿ ಅನು ಹತ್ರ ಕ್ಷಮೆ ಕೇಳ್ಬೇಕು. ಏನೇ ಇದು ರಜನಿ, ವಠಾರದ ಹೆಂಗಸರೆಲ್ಲ ಡ್ರಾಮಾಬಾಜಿ ಮಾಡುವಂಗೆ ಕಾಣ್ತಾ ಇದ್ದಾರೆ. ಏನಣ್ಣ ನೀನು, ಸಿಚುಯೇಷನ್ ಗೊತ್ತಿಲ್ಲದೆ ಯಾವಾಗ್ಲೂ ಇಷ್ಟೇ ಆಗೋಯ್ತು ನೀನು. ಏನೇ ಸಂಪಾದನೆ ಮಾಡಿದ್ರು ಜನರು ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡೋದು ಅದು ಸುಲಭ ಅಲ್ಲ ಅಂತಾರೆ. ನಮ್ಮನು ಇಡೀ ವಟಾರ ಜನಗಳ ಪ್ರೀತಿ ವಿಶ್ವಾಸ ಗಳಿಸಿದಾಳೆ. ಸುಬ್ಬಣ್ಣ, ನಿನ್ ಮಗಳು ಸಾಧಿಸ್ಬಿಟ್ಲು. ನಿಮ್ಮೆಲ್ರಿಗೂ ನಾನು ಏನು ಹೇಳಬೇಕೋ ನನಗೆ ಗೊತ್ತಾಗ್ತಿಲ್ಲ. ಚಿಕ್ಕ ವಯಸ್ಸಿಂದನೂ ಈ ವಟಾರ ಒಂದ್ ಮನೆ, ನಾವೆಲ್ಲರೂ ಒಂದೇ ಮನೆಯವರು. ಆಗ ಮುಕ್ತತನೇ ಇರ್ಬೋದು, ಆದ್ರೆ ಈಗ್ಲೂ ಕೂಡ ನನಗೆ ಅದೇ ಭಾವನೆ ಇದೆ. ಮನೆ ಮಗಳು ತಪ್ಪು ಮಾಡಿದಾಗ ಬೈಯೋದು, ಸಾಧಿಸಿದಾಗ ಹೊಗಳೋದು ರೂಢಿನೇ ಅಲ್ವಾ? ನೀವೆಲ್ರೂ ಯಾಕೆ ಕ್ಷಮೆ ಕೇಳಬೇಕು? ಆಂಟಿ, ನಾನು ನಿಮ್ ಯಾರನ್ನು ಮರೆಯಲ್ಲ. ಮರೆಯೋದಕ್ಕೆ ಹೇಗ್ ಸಾಧ್ಯ ಆಂಟಿ? ಎಕ್ಸಾಮ್ ಟೈಮಲ್ಲಿ ಕರೆಂಟ್ ಹೋದಾಗ ನಮ್ಮನೇಲಿ UPS ಇದೆ, ನಮ್ಮನೆಗೆ ಬಂದು ಓದ್ಕೋ ಅಂತ ನನಗೆ ಸಹಾಯ ಮಾಡಿದ್ರಿ. ಕಾಲೇಜ್ ಫಂಕ್ಷನ್ಗೆ ನಿಮ್ ಕಾಸ್ಟ್ಲಿ ಸೀರೆನ ನನಗೆ ಉಟ್ಕೊಳ್ಳೋದಕ್ಕೆ ಕೊಟ್ಟಿದ್ದೀರಾ. ಸಿದ್ದು ಅಂಕಲ್ ಎಷ್ಟೋ ಸಲ ಅವ್ರ ಗಾಡಿನ ಓಡಿಸೋದಕ್ಕೆ ಕೊಟ್ಟಿದ್ದಾರೆ. ನಾನು ನಿಮ್ಮೆಲ್ಲರೂ ಮನೇಲೂ ಕೂಡ ಊಟ ಮಾಡಿದ್ದೀನಿ. ನಮ್ಮ ಮತ್ತೆ ನಿಮ್ಮ ಮನೆ ಪಾತ್ರೆಗಳು ಅದು ಎಷ್ಟು ಬದಲಾಗಿದಾವೋ.
ಈ ವಟಾರ ಅನ್ನೋದು ಬರೀ ಜಾಗ ಅಲ್ಲ, ಅದು ಮಾತಲ್ಲಿ ಹೇಳಕ್ಕಾಗ್ದಿರೋ ಭಾವನೆ. ನಮ್ಮ ವಟಾರದಲ್ಲಿ ಜಗಳದ ಮುಂದೆ ಇನ್ ಯಾವ ಜಗಳ ಇದೆ ಹೇಳಿ? ಕರೆಂಟ್ ಹೋದಾಗ ಎಲ್ಲರೂ ಹೊರಗಡೆ ಬಂದು ಕುತ್ಕೊಂಡು ಮಾತಾಡ್ತೀವಿ. ಒಬ್ರು ಕಷ್ಟ ಅಂದ್ರೆ ಇನ್ನೊಬ್ರು ನೆರವಾಗ್ತೀವಿ. ಈ ಇಡೀ ರಸ್ತೆಗೆ ನಮ್ ವಟಾರನೇ ಲ್ಯಾಂಡ್ ಮಾರ್ಕ್. ನಾನ್ ಎಲ್ಲೇ ಹೋದ್ರು ನನ್ನ ಅತಿ ಸಂತೋಷವಾದ ದಿನಗಳನ್ನ ನಾನು ಈ ವಟಾರದಲ್ಲಿ ನಮ್ ಕಮಲಮ್ಮನ್ ವಟಾರದಲ್ಲಿ ಕಳ್ದೆ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ಇಷ್ಟು ದೊಡ್ಡ ಸಿಟಿಯಲ್ಲಿ ಬೇಕಂದಾಗ ಮಾತಾಡೋದಕ್ಕೆ ಒಬ್ರು ಸಿಗೋದು ಕಷ್ಟ. ಆದ್ರೆ ನನಗಿಷ್ಟು ದೊಡ್ಡ ಕುಟುಂಬ ಇದೆ. ಜೊತೆಗೆ ರಮ್ಯನಂತ ಗೆಳತಿನ ಸಿಕ್ಕಿದ್ಲು. ಪ್ಲೀಸ್ ಯಾರು ಅಳ್ಬೇಡಿ. ನೀವೇ ಹಿಂಗತ್ರ ನನ್ಗಿನ್ನೂ ಜಾಸ್ತಿ ಅಳು ಬರುತ್ತೆ. ನನ್ಗೆಷ್ಟೇ ಟೆನ್ಷನ್ ಸಂಕಟ ಇದ್ರು ಟೆರೆಸ್ ಓಡೋಗಿ ಅನುನ ಕರೀತಿದ್ದೆ. ಇವಳ ಹತ್ರ 5 ನಿಮಿಷ ಮಾತಾಡಿದ್ರೆ ಸಾಕು, ನಾನು ನಾರ್ಮಲ್ ಆಗ್ಬಿಡ್ತಿದ್ದೆ. ಇನ್ನು ಜೀವನ ಪೂರ್ತಿ ಆ ಟೆರೆಸ್ ಒಂಟಿನೇ. ಎಲ್ಲ ಸೇರಿ ಮದುವೆ ಹುಡುಗಿ ನಡೆಸ್ಬೇಡ್ರಪ್ಪ. ಹೊರಡುವಾಗ ಖುಷಿ ಖುಷಿಯಾಗಿ ಕಳಿಸ್ಬೇಕು. ಇದು ಅಳು ಅಲ್ಲ ಅಂಕಲ್. ನಮ್ಮ ಮನು ನಮ್ಗೆಲ್ಲ ಎಷ್ಟು ಸ್ಪೆಷಲ್ ಅಂತ ಹೇಳ್ತಿದ್ದೀನಿ. ಕಮಲಮ್ಮನ್ ವಟಾರ ನನಗೆಲ್ಲಾನು ಕೊಟ್ಟಿದೆ. ಈ ವಟಾರನಾಗ್ಲಿ ನಿಮ್ಮೆಲ್ರನ್ನಾಗ್ಲಿ ನಾನು ಯಾವತ್ತೂ ಮರೆಯಲ್ಲ.